ಓಂ ಶಾಂತಿ. ನಮ್ಮ ಜೀವನದಲ್ಲಿರುವಂತಹ ಸಂಬಂಧಗಳನ್ನು ಗುರುತಿಸಿ ಅವುಗಳಲ್ಲಿ ಮಧುರತೆಯನ್ನು ತುಂಬುವಂತಹ ಒಂದು ಸುಂದರವಾದ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಆರಾಮಾಗಿ ಕುಳಿತುಕೊಂಡಿದ್ದೀರಾ, ರಿಲ್ಯಾಕ್ಸ್ ಆಗಿದ್ದೀರಾ. ನಿಮ್ಮ ಗಮನವನ್ನ ನಿಮ್ಮ ಆಂತರಿಕ ಜಗತ್ತಿನಲ್ಲಿ ಹರಿಸ್ತಾ ಇದ್ದೀರಾ. ಪ್ರತಿಯೊಂದು ಶಬ್ದವನ್ನ ಏನ್ ಕೇಳಿಸ್ಕೊಳ್ತಾ ಇದ್ದೀರಾ, ಅದು ನಿಮ್ಮ ಮನಸ್ಸಿನ ಪರದೆಯ ಮೇಲೆ ದೃಶ್ಯೀಕರಣ ಮಾಡ್ತಾ ಇದ್ದೀರಾ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಆ ದೃಶ್ಯ ಈ ಸಮಯದಲ್ಲಿ ವಾಸ್ತವಿಕವಾಗಿ ಘಟಿಸ್ತಾ ಇದೆ ಅಂತ ಅನುಭವ ಮಾಡ್ತಾ ಇದ್ದೀರಾ. ನೀವು ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ಸಂಬಂಧಗಳನ್ನ ನೋಡ್ತಾ ಇದ್ದೀರಾ, ಪರಿಶೀಲನೆ ಮಾಡ್ತಾ ಇದ್ದೀರಾ. ಆ ಸಂಬಂಧಗಳು, ಯಾವ ಸಂಬಂಧಗಳು ನಿಮ್ಮನ್ನ ಪೋಷಣೆ ಮಾಡಿದ್ವು, ಯಾವ ಸಂಬಂಧಗಳು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬಿದ್ವು, ಯಾವ ಸಂಬಂಧಗಳು ನಿಮ್ಗೆ ಶಿಕ್ಷಣವನ್ನ ನೀಡಿದ್ವು, ಯಾವ ಸಂಬಂಧಗಳಿಗೂ ನಿಮ್ಗೆ ಖುಷಿ ಆನಂದವನ್ನ ನೀಡಿದ್ವು. ವಲಯದ ಪರಿವಾರದವರಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಮಿತ್ರ ಸಂಬಂಧಿಗಳಾಗಿರ್ಬೋದು, ನೆರೆ ಹೊರೆಯವರ ಸಂಬಂಧ ಆಗಿರ್ಬೋದು. ಎಲ್ಲ ಸಂಬಂಧಗಳನ್ನ ನಾನು ಬಹಳ ಪ್ರೀತಿ ಗೌರವದಿಂದ ಪೋಷಿಸ್ತಾ ಇದ್ದೇನೆ. ಸಂಬಂಧ ಅಂತಂದ್ರೆ ಪ್ರೀತಿಯನ್ನ ಕೊಡೋದಾಗಿದೆ. ಸಂಬಂಧ ಅಂತಂದ್ರೆ ಗೌರವವನ್ನ ನೀಡೋದಾಗಿದೆ. ಸಂಬಂಧ ಅಂತಂದ್ರೆ ಸ್ವೀಕಾರ ಮಾಡೋದಾಗಿದೆ. ಪ್ರತಿಯೊಂದು ಸಂಬಂಧದಲ್ಲಿ ನಾನು ಸದಾ ಕೊಡುವವನಾಗಿದ್ದೇನೆ. ನನ್ನ ಎಲ್ಲ ಸಂಬಂಧಗಳು ನಂಬಿಕೆ, ವಿಶ್ವಾಸದ ತಳಪಾಯದ ಮೇಲೆ ನಿಂತಿದ್ದಾವೆ. ವಿಶ್ವಾಸ, ನಂಬಿಕೆ ನನ್ನ ಗುಣವಾಗಿದೆ. ಪ್ರತಿಯೊಬ್ರು ಕೂಡ ಅವರ ಬೆಸ್ಟ್ ಆಗಿರೋದನ್ನೇ ಮಾಡ್ತಾ ಇದ್ದಾರೆ ಅಂತ ನಾನು ವಿಶ್ವಾಸ ಇಡ್ತೇನೆ. ಅವರು ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ನಂಬುತ್ತೇನೆ. ಕೆಲವೊಂದು ಸಂಬಂಧಗಳು ನನ್ನ ಜೀವನದಲ್ಲಿ ಆಶೀರ್ವಾದಗಳಂತೆ, ವರದಾನದಂತೆ ಇದ್ದಾವೆ. ಆ ಸಂಬಂಧಗಳು ಸದಾ ನನ್ನ ಏಳಿಗೆಯನ್ನ ಬಯಸ್ತವೆ, ಸದಾ ನನ್ನನ್ನ ಮುಂದುವರಿಸ್ತವೆ, ಸದಾ ನನಗೆ ಸರಿಯಾದ ಮಾರ್ಗದರ್ಶನ ನೀಡ್ತವೆ, ಸದಾ ನನ್ನ ಜೊತೆ ಇದ್ದಾವೆ. ನನ್ನ ಏರು ಇಳಿತಗಳಲ್ಲಿ ನನ್ನ ಶಕ್ತಿಯಾಗಿ ನನ್ನ ಜೊತೆಯಲ್ಲಿದ್ದಾವೆ ಅಂತ ಎಲ್ಲ ಸುಂದರವಾದ ಸಂಬಂಧಗಳಿಗೆ ನನ್ನ ಹೃದಯದಿಂದ ಕೃತಜ್ಞಳಾಗಿದ್ದೇನೆ. ನನ್ನ ಎಲ್ಲ ಸಂಬಂಧಗಳಲ್ಲಿ ನಾನು ಗೌರವವನ್ನ ಪಸರಿಸ್ತಾ ಇದ್ದೇನೆ, ಪ್ರೀತಿಯನ್ನ ಪಸರಿಸ್ತಾ ಇದ್ದೇನೆ. ನನ್ನ ಎಲ್ಲ ಸಂಬಂಧಗಳ ಜೊತೆ ನಾನು ಯಾವಾಗಿರ್ತೇನೆ, ನಾನು ಪೂರ್ಣವಾಗಿ ಅಲ್ಲಿ ಉಪಸ್ಥಿತ ಇರ್ತೇನೆ. ಅವರ ಮಾತುಗಳನ್ನ ಗಮನ ಕೊಟ್ಟು ಆಲಿಸ್ತೇನೆ. ಅವರು ಸರಿಯಾಗೇ ಮಾತನಾಡ್ತಾ ಇದ್ದಾರೆ ಅಂತ ವಿಶ್ವಾಸ ಇಡ್ತೇನೆ. ಅವರ ಮಾತಿನ ಹಿಂದಿನ ಉದ್ದೇಶವನ್ನ ಅರ್ಥ ಮಾಡಿಕೊಳ್ತೇನೆ. ಅವರ ಮಾತಿನ ಕಂಪನಗಳ ಶಕ್ತಿಯನ್ನ ಅನುಭವ ಮಾಡ್ತೇನೆ. ಪೂರ್ಣವಾಗಿ ಅವರೊಂದಿಗೆ ಇರ್ತೇನೆ. ನನ್ನ ಎಲ್ಲ ಸಂಬಂಧಗಳಲ್ಲಿ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ, ನಂಬಿಕೆ ಇದೆ.
ಭಲೆ ಅವ್ರು ತಪ್ಪು ಮಾಡಿದ್ರು ಕೂಡ ನಾನು ಶಾಂತವಾಗಿರ್ತೇನೆ, ಸ್ಥಿರವಾಗಿರ್ತೇನೆ. ಅವರಿಗೆ ಪ್ರೀತಿಯಿಂದ ನನ್ನ ಸಲಹೆಯನ್ನ ನೀಡ್ತೇನೆ. ನನ್ನ ದೃಷ್ಟಿಕೋನವನ್ನ ಅವರೊಂದಿಗೆ ಹಂಚಿಕೊಳ್ತೇನೆ. ಅವರಿಗೆ ಎಂದೂ ಕೂಡ ನಿರುತ್ಸಾಹಗೊಳಿಸೋದಿಲ್ಲ, ಟೀಕೆ ಮಾಡೋದಿಲ್ಲ. ಅವರ ಸಾಮರ್ಥ್ಯದ ಮೇಲೆ, ಶಕ್ತಿಗಳ ಮೇಲೆ ಗಮನ ಹರಿಸೋದಕ್ಕಾಗಿ ಅವರಿಗೆ ಮಾರ್ಗದರ್ಶನ ಮಾಡ್ತೇನೆ. ಖಂಡಿತವಾಗ್ಲೂ ಅವರು ನನ್ನ ಸಲಹೆಯನ್ನ ಅವರ ಇಚ್ಛೆಯ ಅನುಸಾರ, ಅವರ ಸಾಮರ್ಥ್ಯದ ಅನುಸಾರ ಅನುಸರಿಸ್ತಾರೆ. ಅವರು ಅನುಸರಿಸದಿದ್ರೂ ಕೂಡ ನಾನು ಸ್ಥಿರವಾಗಿರ್ತೇನೆ. ಮತ್ತೆ ಅವರಿಗೆ ಅವಶ್ಯಕತೆ ಇದ್ದಾಗ ಖಂಡಿತವಾಗ್ಲೂ ಸರಿಯಾದ ಸಲಹೆಯನ್ನು ನೀಡುತ್ತೇನೆ. ನನ್ನ ಎಲ್ಲ ಸಂಬಂಧಗಳಲ್ಲಿ ನಾನು ಸದಾ ಕೊಡುವವನಾಗಿದ್ದೇನೆ. ಅವರ ಏಳಿಗೆಗಾಗಿ, ಅವರ ಉನ್ನತಿಗಾಗಿ ಯಾವುದು ಸರಿ ಇದೆಯೋ ಅಂತ ಎಲ್ಲವನ್ನು ನಾನು ಅವರೊಂದಿಗೆ ಹಂಚಿಕೊಳ್ತೇನೆ, ಅವರಿಗೆ ಸಲಹೆ ನೀಡುತ್ತೇನೆ. ನಾನು ಸ್ನೇಹ ಜೀವಿಯಾಗಿದ್ದೇನೆ, ಸಂತೋಷದ ಜೀವಿಯಾಗಿದ್ದೇನೆ. ನನ್ನ ಜೀವನದಲ್ಲಿ ನನಗೆ ಏನ್ ಬೇಕಾಗಿದೆಯೋ ಎಲ್ಲವನ್ನು ನಾನು ಹೊಂದಿದ್ದೇನೆ. ಯಾರಿಂದಲೂ ಕೂಡ ಏನನ್ನು ಕೂಡ ನಾನು ಬಯಸ್ತಾ ಇಲ್ಲ. ಸದಾ ಎಲ್ರಿಗೂ ಕೂಡ ಪ್ರೀತಿಯನ್ನ ಪಸರಿಸ್ತಾ ಇದ್ದೇನೆ, ಹರಡಿಸ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿರುವಂತವರು ನನ್ನಂತೆಯೇ ಇರಲಿ ಅಂತ ನಾನು ಬಯಸೋದಿಲ್ಲ. ಅವರಿಗೆ ಅವರದೇ ಆದ ಆಯ್ಕೆಗಳಿದ್ದಾವೆ. ಅವರ ಇಷ್ಟದಂತೆಯೇ ಇರ್ತಾರೆ. ಅವರು ನನಗಿಂತಲೂ ಭಿನ್ನ ಆಗಿದ್ದಾರೆ. ಇದರ ಅರಿವು ನನಗಿದೆ. ನಾನು ಸದಾ ಅವರು ಹೇಗಿದ್ದಾರೆ ಹಾಗೆ ಸ್ವೀಕಾರ ಮಾಡ್ತೇನೆ. ಸದಾ ನನ್ನಿಂದ ಅವರಿಗೆ ಗೌರವ, ಪ್ರೀತಿ, ಸ್ವೀಕಾರನೇ ಅವರು ಅನುಭವ ಮಾಡ್ತಾರೆ. ಇದರಿಂದಾಗಿ ಅವ್ರು ಯಾರಾಗಿದ್ದಾರೆ ಹಾಗೆ ನನ್ನೊಂದಿಗೆ ಇರ್ತಾರೆ, ಹಗುರತೆಯ ಅನುಭವ ಮಾಡ್ತಾರೆ. ಕೆಲವೊಬ್ರು ನನ್ನ ಮಾತುಗಳಿಗೆ ಗೌರವ ಕೊಡೋದಿಲ್ಲ, ನಾನು ಹೇಳಿದಂತೆ ಕೇಳೋದಿಲ್ಲ. ಆದ್ರೂ ಕೂಡ ನಾನು ಸ್ಥಿರವಾಗಿರ್ತೇನೆ, ಶಾಂತವಾಗಿರ್ತೇನೆ. ಅವರಿಗಾಗಿ ನಾನು ಬದಲಾಗ್ತಾ ಇಲ್ಲ. ಸದಾ ಅವ್ರ ಬಗ್ಗೆ ಸ್ವೀಕಾರದ ಮನೋಭಾವನೆಯನ್ನೇ ನಾನು ಹೊಂದಿರ್ತೇನೆ. ಅವರು ನನಗಿಂತಲೂ ಕೂಡ ಭಿನ್ನರಾಗಿದ್ದಾರೆ. ಅವರು ಅವರ ದೃಷ್ಟಿಕೋನದಿಂದ ಸರಿಯಾಗಿದ್ದಾರೆ. ಸದಾ ಸಂತೋಷದ ಕಂಪನಗಳನ್ನೇ ನಾನು ಪಸರಿಸ್ತೇನೆ. ನನ್ನ ಎಲ್ಲ ಸಂಬಂಧಗಳು ಬಹಳ ಸುಂದರವಾಗಿದ್ದಾವೆ. ನನ್ನನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ, ಬಹಳ ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ. ಪ್ರತಿಯೊಂದು ಸಂಬಂಧದೊಂದಿಗೂ ನಾನು ಬಹಳ ಸಂತೋಷವಾಗಿದ್ದೇನೆ. ನನ್ನ ಮನಸ್ಸನ್ನು ನಾನು ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಕೆಲವೊಂದು ಸಂಬಂಧಗಳಲ್ಲಿ ನಾನು ನೋವು,
ದ್ವೇಷವನ್ನ ಹಿಡಿದಿಟ್ಟುಕೊಂಡಿದ್ದೇನೆ. ಮನಸ್ಸಿನಲ್ಲಿ ಭಾವನಾತ್ಮಕವಾದ ಗಾಯಗಳನ್ನ ಮಾಡಿಕೊಂಡಿದ್ದೇನೆ. ಅಂತ ಸಂಬಂಧಗಳನ್ನ ನಾನು ಗಮನಿಸ್ತಾ ಇದ್ದೇನೆ. ಈ ಸಮಯವನ್ನ ತೆಗೆದುಕೊಳ್ತಾ ಇದ್ದೇನೆ. ನನ್ನ ಮನಸ್ಸಿನಿಂದ ಆ ನೋವನ್ನ, ಆ ದ್ವೇಷವನ್ನ ಬಿಡುಗಡೆಗೊಳಿಸೋದಕ್ಕಾಗಿ, ಸ್ವಚ್ಛಗೊಳಿಸೋದಕ್ಕಾಗಿ, ಆ ಭಾವನಾತ್ಮಕವಾದ ಗಾಯವನ್ನ ಗುಣಪಡಿಸೋದಕ್ಕಾಗಿ. ಆ ನೋವು, ಆ ದ್ವೇಷಕ್ಕೆ ಕಾರಣ ಆಗಿರುವಂತಹ ಆ ಪರಿಸ್ಥಿತಿಯನ್ನ ನಾನು ಸ್ಮರಣೆ ಮಾಡ್ಕೊಳ್ತಾ ಇದ್ದೇನೆ. ಆ ದೃಶ್ಯವನ್ನ ನನ್ನ ಮನಸ್ಸಿನ ಪರದೆಯ ಮೇಲೆ ನಾನು ಗಮನಿಸ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಆ ಪರಿಸ್ಥಿತಿಯಲ್ಲಿ, ಆ ದೃಶ್ಯದಲ್ಲಿ ನನ್ನನ್ನು ನಾನು ಗಮನಿಸ್ತಾ ಇದ್ದೇನೆ. ಅವರನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಅವರ ವ್ಯವಹಾರ, ಅವರ ಮಾತುಗಳು, ನನ್ನ ವ್ಯವಹಾರ, ನನ್ನ ಪ್ರತಿಕ್ರಿಯೆಯನ್ನ ನಾನಲ್ಲಿ ಗಮನಿಸ್ತಾ ಇದ್ದೇನೆ. ಈ ಪರಿಸ್ಥಿತಿಯಿಂದ ನಾನು ನನ್ನಲ್ಲಿ ನೋವನ್ನ ಹಿಡಿದಿಟ್ಕೊಂಡೆ, ದ್ವೇಷವನ್ನ ರಚನೆ ಮಾಡಿದೆ. ಅವರ ವ್ಯವಹಾರವನ್ನ ನಾನು ಸ್ವೀಕಾರ ಮಾಡ್ತಾ ಇಲ್ಲ, ಆದ್ರೆ ಅವರ ದೃಷ್ಟಿಕೋನವನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಈ ಪರಿಸ್ಥಿತಿಯಲ್ಲಿ ಅವರ ಅಸುರಕ್ಷತೆಯನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಅವರ ಭಯಗಳನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಅವರ ಭಾವನಾತ್ಮಕ ಬಲಹೀನತೆಯನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಅವರು ಈ ಪರಿಸ್ಥಿತಿಯಲ್ಲಿ ಯಾಕೆ ಈ ರೀತಿ ವರ್ತಿಸಿದ್ರು, ಯಾಕೆ ಈ ರೀತಿ ನಡೆದುಕೊಂಡ್ರು, ಯಾಕೆ ಈ ರೀತಿ ಮಾತಾಡಿದ್ರು, ಅವರ ದೃಷ್ಟಿಕೋನವನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಅರ್ಥ ಆಗ್ತಾ ಇದೆ, ಅವರು ಭಾವನಾತ್ಮಕವಾಗಿ ಬಲಹೀನರಾಗಿದ್ರು. ಅವರ ಮನಸ್ಸಿನಲ್ಲಿ ಭಯ ಆವರಿಸಿಕೊಂಡಿತ್ತು. ಅವರ ಅಸುರಕ್ಷತೆಯ ಭಾವನೆಯನ್ನ ಅನುಭವಿಸ್ತಾ ಇದ್ರು. ಆದ ಕಾರಣ ಅವರು ಆ ರೀತಿ ವರ್ತಿಸಿದ್ರು. ನನಗೆ ಅರ್ಥ ಆಗ್ತಾ ಇದೆ. ನಾನು ನನ್ನ ವ್ಯವಹಾರವನ್ನ ಗಮನಿಸ್ತಾ ಇದ್ದೇನೆ. ಅವರ ಪ್ರತಿ ಆ ಸಿಚುವೇಶನ್ದಲ್ಲಿ ನಾನು ಯಾವ ರೀತಿ ಆಲೋಚನೆ ಮಾಡಿದೆ, ನಾನು ಯಾವ ರೀತಿ ಮಾತನಾಡಿದೆ, ನಾನು ಯಾವ ರೀತಿ ವ್ಯವಹರಿಸಿದೆ, ಅದನ್ನ ನಾನು ಗಮನಿಸ್ತಾ ಇದ್ದೇನೆ. ನನ್ನ ಎಲ್ಲ ಆಲೋಚನೆಗಳಿಗಾಗಿ, ಮಾತುಗಳಿಗಾಗಿ, ವ್ಯವಹಾರಕ್ಕಾಗಿ ನಾನು ಈ ಕ್ಷಣ ಅವರಲ್ಲಿ ಕ್ಷಮೆಯನ್ನ ಯಾಚಿಸ್ತಾ ಇದ್ದೇನೆ. ಯಾಕೆಂದ್ರೆ ನನ್ಗೆ ಅರ್ಥ ಆಗ್ತಾ ಇದೆ, ಅವರು ಭಾವನಾತ್ಮಕವಾಗಿ ಬಲಹೀನರಾಗಿದ್ರು. ಅವರ ಆ ನಡವಳಿಕೆಗಾಗಿ, ಅವರ ಆ ವರ್ತನೆಗಾಗಿ, ಅವರ ಆ ಮಾತುಗಳಿಗಾಗಿ ನಾನು ಅವರನ್ನ ಕ್ಷಮೆ ಮಾಡ್ತಾ ಇದ್ದೇನೆ. ನಮ್ಮಿಬ್ಬರ ಮಧ್ಯೆ ಇರುವಂತಹ ಈ ಮನಸ್ತಾಪ, ಈ ಭಿನ್ನಾಭಿಪ್ರಾಯಗಳು, ಈ ದ್ವೇಷ ಬಗೆಹರಿತಾ ಇದೆ. ನಮ್ಮಿಬ್ಬರ ಮಧ್ಯ ಈ ಸಂಬಂಧದಲ್ಲಿ ಸಂತೋಷದ ಕಂಪನಗಳು ಪಸರಿಸ್ತಾ ಇದ್ದಾವೆ. ನಂಬಿಕೆಯ ಕಂಪನಗಳು ಪಸರಿಸ್ತಾ ಇದ್ದಾವೆ. ನನ್ನ ಮನಸ್ಸಿನಿಂದ ನಾನು ಈ ದೃಶ್ಯವನ್ನ ಈ ಸಮಯ ಬಿಡುಗಡೆಗೊಳಿಸ್ತಾ ಇದ್ದೇನೆ. ನಾನು ನೋಡ್ತಾ ಇದ್ದೇನೆ ನನ್ನ ಮನಸ್ಸಿನ ಪರದೆಯ ಮೇಲೆ. ನನ್ನ ಮನಸ್ಸಿನಿಂದ ಈ ದೃಶ್ಯ, ಈ ಪರಿಸ್ಥಿತಿ ನನ್ನನ್ನ ಬಿಟ್ಟು ಹೋಗ್ತಾ ಇದೆ, ನನ್ನಿಂದ ದೂರ ಆಗ್ತಾ ಇದೆ. ಆ ದ್ವೇಷ, ಆ ನೋವು ನನ್ನನ್ನ ಬಿಟ್ಟು ಹೋಗ್ತಾ ಇದೆ. ಈ ಪರಿಸ್ಥಿತಿಯನ್ನ ಪದೇ ಪದೇ ಸ್ಮರಣೆ ಮಾಡ್ತಾ
ನನಗೆ ನಾನು ನೋವು ಕೊಡ್ತಾ ಇದ್ದೆ, ನೋವನ್ನ ರಚಿಸ್ತಾ ಇದ್ದೆ. ಅದಕ್ಕಾಗಿ ನನ್ನನ್ನು ನಾನು ಕ್ಷಮಿಸ್ತಾ ಇದ್ದೇನೆ. ನನ್ನ ಮನಸ್ಸಿನಿಂದ ಸದಾ ಸದಾ ಕಾಲಕ್ಕಾಗಿ ಈ ದ್ವೇಷ, ಈ ನೋವು ಇವತ್ತು ಅಳಿಸಿ ಹೋಗ್ತಾ ಇದೆ. ನಮ್ಮ ಸಂಬಂಧ ಮತ್ತೊಮ್ಮೆ ಸುಂದರವಾಗಿ ಪುನರ್ಸ್ಥಾಪನೆಗೊಳ್ತಾ ಇದೆ. ಈ ಸಂಬಂಧದಲ್ಲಿ ಪ್ರೀತಿಯ ಕಂಪನಗಳು ಪಸರಿಸ್ತಾ ಇದ್ದಾವೆ. ಈ ಸಂಬಂಧದಲ್ಲಿ ಗೌರವ, ನಂಬಿಕೆಯ ಕಂಪನಗಳು ಪಸರಿಸ್ತಾ ಇದ್ದಾವೆ. ನಾನು ಚೈತನ್ಯ ಶಕ್ತಿ, ಪ್ರೇಮ ಸ್ವರೂಪ ಆತ್ಮ ಆಗಿದ್ದೇನೆ. ಸದಾ ನನ್ನಿಂದ ನನ್ನ ಎಲ್ಲ ಸಂಬಂಧಗಳಲ್ಲಿ ಪ್ರೀತಿಯ ಕಂಪನಗಳು ಹರಡ್ತಾ ಇರ್ತವೆ, ಪಸರಿಸ್ತಾ ಇರ್ತವೆ. ನನ್ನಿಂದ ನನ್ನ ಎಲ್ಲ ಸಂಬಂಧಗಳಲ್ಲಿ ಶಾಂತಿಯ ಕಂಪನಗಳು ಪಸರಿಸ್ತಾ ಇರ್ತವೆ. ನಾನು ಸಂತೋಷದ ಜೀವಿಯಾಗಿದ್ದೇನೆ. ನನ್ನ ಎಲ್ಲ ಸಂಬಂಧಗಳಲ್ಲಿ ಸದಾ ಸಂತೋಷದ ಕಂಪನಗಳು ಪಸರಿಸ್ತಾ ಇರ್ತವೆ. ನಾನು ಸಂತೋಷವಾಗಿದ್ದೇನೆ, ಶಕ್ತಿಶಾಲಿಯಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ. ಎಲ್ಲ ಸಂಬಂಧಗಳಲ್ಲಿ ಸದ್ಭಾವನೆಯನ್ನ ಹೊಂದಿದ್ದೇನೆ. ನನ್ನ ಎಲ್ಲ ಸಂಬಂಧಗಳು ಸುಂದರವಾಗಿದ್ದಾವೆ. ಪರಿವಾರದ ಸಂಬಂಧ, ಸಹೋದ್ಯೋಗಿಗಳ ಸಂಬಂಧ, ಮಿತ್ರ ಸಂಬಂಧಿಗಳ, ನೆರೆಹೊರೆಯವರ ಎಲ್ಲ ಸಂಬಂಧಗಳು ಕೂಡ ಮಧುರತೆಯಿಂದ ಕೂಡಿದ್ದಾವೆ, ಸಾಮರಸ್ಯತೆಯಿಂದ ತುಂಬಿದ್ದಾವೆ, ಸದ್ಭಾವನೆಯಿಂದ ಕೂಡಿದ್ದಾವೆ. ಪ್ರೀತಿ, ಸಂತೋಷ, ಖುಷಿಯ ಕಂಪನಗಳು ಸದಾ ಈ ಎಲ್ಲ ಸಂಬಂಧಗಳಲ್ಲಿ ಪಸರಿಸ್ತಾ ಇದ್ದಾವೆ. ನಾನು ನನ್ನ ಗಮನವನ್ನ ನನ್ನ ವಾಸ್ತವಿಕ ಸ್ಥಳದಲ್ಲಿ ತರ್ತಾ ಇದ್ದೇನೆ. ಒಂದು ಆಳವಾದ ಹಗುರತೆಯ ಅನುಭವನ ಮಾಡ್ತಾ ಇದ್ದೇನೆ. ಖುಷಿಯ ಅನುಭವನ ಮಾಡ್ತಾ ಇದ್ದೇನೆ. ಸದಾ ಎಲ್ಲ ಸಂಬಂಧಗಳಲ್ಲಿ ಪ್ರೀತಿ, ಗೌರವ, ಅಪರಿಮಿತವಾದ ಸ್ವೀಕಾರವನ್ನ ಹೊರಹೊಮ್ಮಿಸುವಂತಹ ಚೈತನ್ಯ ಶಕ್ತಿ ನಾನಾಗಿದ್ದೇನೆ. ಇದೇ ಕಂಪನಗಳು ನನ್ನಿಂದ ಸದಾ ಹೊರಹೊಮ್ತಾ ಇರ್ತವೆ. ಓಂ ಶಾಂತಿ.